ಬಂಧುಗಳೇ ನಮಸ್ಕಾರ. ನಾವು ಇರುವಂಥದ್ದು ಈಗ ಮದ್ದೂರು ನಗರಸಭಾ ಕಾರ್ಯಾಲಯ. ಒಂದಷ್ಟು ವಿಚಾರಗಳಿದೆ. ಈಗ ನಾವು ಕಳೆದ 3 ಗಂಟೆಯಿಂದ ನಾವು ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಧರಣಿಯಲ್ಲಿ ಪಾಲ್ಗೊಂಡಿದ್ವಿ. ಒಂದು ಸಂದರ್ಭದಲ್ಲಿ ನಮಗೆ ಅಲ್ಲಿ ಗಮನದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಜಾನುವಾರುಗಳಿಗೆ ನೀರನ್ನು ಕಡಿತಗೊಳಿಸಿರುವಂಥದ್ದು ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ನಾವು ಆ ವಿಚಾರವಾಗಿ ಯಾರು ಇದನ್ನು ಶಾಸಕರು ಕುಮ್ಮಕ್ಕರು ಕೊಟ್ಟಿದ್ದಾರಾ ಇಲ್ಲ ಯಾವ ಕಾರಣಕ್ಕಾಗಿ ನೀವು ಅದನ್ನು ನೀರನ್ನು ಕಡಿತಗೊಳಿಸಿದ್ದೀರ ಅನ್ನೋ ವಿಚಾರಗಳನ್ನು ನಾವು ಕೇಳಬೇಕು, ಆ ಒಂದು ಗ್ರಾಮಸ್ಥರ ಪರವಾಗಿ ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈಗ ಮದ್ದೂರು ನಗರಸಭಾ ಕಾರ್ಯಾಲಯಕ್ಕೆ ಬಂದಿದ್ವಿ. ನಮ್ಮ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರನ್ನು ಸೇರಿದಂತೆ ಸಾಕಷ್ಟು ಪಕ್ಷದ ಸೇನಾನಿಗಳು ಇವತ್ತು ನಾವು ಮದ್ದೂರು ನಗರಸಭಾ ಕಾರ್ಯಾಲಯದ ವ್ಯಾಪ್ತಿಯಲ್ಲಿದ್ದೀವಿ. ಹಾಗಾಗಿ ನೋಡೋಣ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಾಗಿರುವಂಥವ್ರು. ನಿಮ್ಮ ವ್ಯಾಪ್ತಿಗೆ ಏನು ಬರೋದಿಲ್ಲ. ಅದು ಈಗ ಬೇರೆ ಬೇರೆ ತೀರ್ಮಾನಗಳಾಗಿದೆ ರಾಜ್ಯ ಸರ್ಕಾರದ ಇದರಲ್ಲಿ. ಗೆಜ್ಜಲಗೆರೆ, ಸೋಮನಪುರ, ಅದೇನೇನು ಸೋಮನಹಳ್ಳಿ ಇದೆಲ್ಲ ಇದಕ್ಕೆ ಪುರಸಭೆಗೆ ಸೇರಿಸಿ ಪುರಸಭೆಯನ್ನು ನಗರಸಭೆ ಮಾಡಬೇಕು ಅಂತ. ಆದರೆ ಅಲ್ಲಿ ಗೆಜ್ಜಲಗೆರೆ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ದು ಯಾವುದೇ ಕಾರಣಕ್ಕೂ ನಮ್ಮದು ಚಾರಿತ್ರಿಕವಾದ ಇತಿಹಾಸ ಇರುವಂಥ ಗ್ರಾಮ, ಮತ್ತೆ ಇದು ನಮಗೆ ನಗರಸಭೆ ದೂರ, ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ಉಳಿಬೇಕು ಅಂತ ಆ ಹೋರಾಟವನ್ನು ಬೆಂಬಲಿಸಿ ನಾವು ಬಂದಿದ್ವಿ. ಮುಗಿಸ್ಕೊಂಡೆಲ್ಲ ಹೋಗ್ತಿರೋವಾಗ ಇವಾಗ ಅಲ್ಲಿ ಸುನಂದ ಜಯರಾಮ್ ಅವರೆಲ್ಲ ಹೋರಾಟಗಾರಿದ್ದಾರೆ. ಅವ್ರು ಹೇಳಿದ್ರು ನಮ್ಮೂರಲ್ಲಿ ಇವತ್ತು ನೀರು ಕಟ್ ಮಾಡಿದ್ದಾರೆ ಊರಲ್ಲಿ, ಮತ್ತೆ ನಮ್ದೆಲ್ಲ ಹಳ್ಳಿನಲ್ಲಿ ರೈತರು ಇರುವಂತದ್ದು ದನಕರುಗಳಿಗೆಲ್ಲ ಇವಾಗ ನೀರಿಲ್ಲ ಅಂತ. ಅದಕ್ಕೆ ನಮ್ಮವ್ರು ಯಾರ ಜೊತೆ ಮಾತಾಡಿದ್ರು ಅನ್ಸುತ್ತೆ, ಅರುಣ್ ಕುಮಾರ್ ಯಾರ ಜೊತೆ ಮಾತಾಡಿದ್ರು, ಯಾರ ಜೊತೆಗಪ್ಪ ನೀವೇ ನಿಮ್ ಜೊತೆ ಮಾತಾಡಿದ್ರಂತೆ. ಅದೇ ಅಲ್ಲೇನೋ ಅವರು ಊರಿಗೆ ಬಿಡ್ತಾ ಇಲ್ಲ ಹಾಗೆ ಹೀಗೆ ಅಂದ್ರಂತೆ. ಸೊ ಕಟ್ ಮಾಡೋ ಆಗಿದ್ರೆ ಊರಿಗೆ ಬಿಟ್ಟಿದ್ದಾರೆ, ರೆಸ್ಟೋರ್ ಮಾಡೋದಕ್ಕೆ ಊರಿಗೆ ಬಿಡಲ್ಲ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಏನಿಲ್ಲ, ಅವ್ರೇನೋ ಅವ್ರು ಹೋರಾಟ ಅವ್ರು ಮಾಡ್ತಾರೆ. ನಾವು ಇಲ್ಲಿ ಬಂದಿದ್ದೀವಲ್ಲ, ನಮ್ಗೆ ವಿಚಾರ ತಿಳಿಸ್ಲಿಕ್ಕೆ ನಾವು ಕೇಳೋಣ ಅಂತ. ಹಿಂದೆ ಏನಿದೆಯೋ ಅದನ್ನ ರೆಸ್ಟೋರ್ ಮಾಡ್ಬಿಡಿ. ನಿಮ್ದು ಅವ್ರದ್ದು ನಿಮ್ಮ ವ್ಯಾಪ್ತಿಗೆ ಬರಲ್ಲ. ಈಗ ನಗರಸಭೆಗೆ ಸೇರಿಸೋದು ಬಿಡೋದು ನಿಮ್ಮ ವ್ಯಾಪ್ತಿ ಅಲ್ಲ. ಈಗ ನಿಮ್ಮ ವ್ಯಾಪ್ತಿಗೆ ಏನು ಬಂದಿದೆ ಅಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳು ನಿಮ್ಮ ಜವಾಬ್ದಾರಿ ಏನು ಸಿಗ್ಬೇಕು ಅದು ಸಿಗುವಂಥದ್ದು ನಿಮ್ಮಿದು. ಹಾಗಾಗಿ ಅಲ್ಲಿನ ಅವ್ರೇನು ಊರವ್ರೇನು ನಗರಸಭೆಯವ್ರು ಯಾರು ಹೊಡೆದಿದ್ದಾರೆ ಏನಿಲ್ವಲ್ಲ. ಹೋರಾಟ ಇರೋದು ನಗರಸಭೆ ವಿರುದ್ಧ ಅಲ್ಲ, ಇರೋದು ಸರ್ಕಾರದ ನೀತಿಯ ವಿರುದ್ಧ. ಹಾಗಾಗಿ MLA ಬಂದ್ರೆ ನಾವು ಊರಿಗೆ ಸೇರಿಸಲ್ಲ ಅಂತಿದ್ರಂತೆ. ಈಗ ನೆನ್ನೆ ನಾವು ಮೊನ್ನೆ ಯಾರೋ ತೀರು ಹೋಗಿದ್ದಕ್ಕೆ MLA ಹೋಗಿ ಬಂದಿದ್ದಾರೆ. ಆದ್ರೆ ಮಿಕ್ಕವರು ನಗರಸಭೆಯವರು ನಿಮ್ದು ಮೂಲಭೂತ ಸೌಕರ್ಯಗಳು ಕೊಡುವಂತ ಜವಾಬ್ದಾರಿ ಇರುವಾಗ ನಮ್ಗೆ ಅನ್ನಿಸ್ದಂಗೆ ಅವ್ರೇನು ಅಡ್ಡ ಹಾಕಲ್ಲ. ಅದು ಇದು ಕೇಳ್ಬಹುದು, ಅಥವಾ ನೀವೇನೋ ನಿಮ್ಮಲ್ಲೇ ಇರೋರು ಬೇಕಾದ್ರೆ ಅದು ಕಾರಣ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಅದನ್ನ ಕಳಿಸಿ ರೆಸ್ಟೋರ್ ಮಾಡ್ಬಿಡಿ. ಅವ್ರು ಅದನ್ನೇ ಕೇಳ್ತಾ ಇದ್ದು, ಅದನ್ನ ನಾವು ನಿಮ್ಗೆ ಹೇಳೋಣ ಅಂತ ಅಂದ್ರೆ ಕೆಲವಷ್ಟು ಈಗ ಆರೋ ಪ್ಲಾಂಟ್ ಎಲ್ಲಾನು ಇದಾಗಿತ್ತು, ಅಂದ್ರೆ ರಿಪೇರಿ ಆಗ್ಬೇಕಾಗಿತ್ತು ಅಂತ ಇಲ್ಲಿ ನಮಗೆ ಬೇರೆ ಕಡೆಯಿಂದ ಮನವಿ ಬಂದಿತ್ತು. ನಾವು ನಮ್ಮ ಸ್ಟಾಫ್ ಎಲ್ಲ ಕಳಿಸಿದ್ವಿ, ಅಂದ್ರೆ ರಿಪೇರಿ ಮಾಡಿ ಮಾಡೋದಕ್ಕೆ. ನಮ್ಮ ಅಧಿಕಾರಿಗಳನ್ನ ಅವರಲ್ಲಿ ಎಂಟ್ರಿ ಆಗಕ್ಕೆ ಬಿಡ್ತಿಲ್ಲ. ಅದು ತಪ್ಪಾಗುತ್ತೆ. ನಾವು ಈಗ ಅವ್ರ ಪ್ರಕಾರ ಅವ್ರು ಹೋರಾಟ ಮಾಡಿ ಅದು ಕೋರ್ಟಲ್ಲೂ ಇದೆ, ಅದು ತೊಂದರೆ ಇಲ್ಲ ನಮಗೆ. ಈಗ ನಾವು ನಗರಸಭೆಯಾಗಿ ನಾವು ಆಲ್ರೆಡಿ ಹಸ್ತಾಂತರನೂ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮ ಜವಾಬ್ದಾರಿ ಅಲ್ಲಿ ನಾಗರಿಕರಿಗೆ ಏನೋ ತೊಂದರೆ ಆಗದೆ ಬೇಸಿಕ್ ಕಮ್ಯುನಿಟೀಸ್ ಕೂಡ ನಮ್ಮ ಜವಾಬ್ದಾರಿ. ಅವ್ರ ಪಡಗೋರು ಇದ್ ಮಾಡ್ಲಿ, ನಾವು ಅದಕ್ಕೆ ಏನು ಇದ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಅಧಿಕಾರಿಗಳು ಅದೆಲ್ಲ ಅವ್ರು ಹೇಳಿದ್ದಕ್ಕೆ ಅವ್ರು ನನ್ಗೇನು ಹೇಳಿದ್ರು ಅಂತ ಹೇಳ್ತೀನಿ. ಆರೋ ಪ್ಲಾಂಟ್ ಅದೇನು ರಿಪೇರಿ ಆಗಿರ್ಲಿಲ್ಲ, ಏನೋ ಬೇರೆ ಇದಾಗಿತ್ತು, ಅದಕ್ಕೆ ಅವ್ರು ಬಂದಾಗ ನಾವು ನಾವೇ ಮಾಡ್ಕೊಂಡ್ವಿ ಅಂತ ಹೇಳಿದ್ರು. ಇಲ್ಲ ಅರ್ಜಿನೂ ಇದೆ ನನ್ನ ಹತ್ರ, ನನ್ನ ಸಿಬ್ಬಂದಿಗಳು ಹೋಗಿರೋದು ಇದೆ. ಹೋದಾಗ ಅಲ್ಲಿ ಗಲಾಟೆ ಮಾಡಿರೋ ವಿಡಿಯೋನೂ ಇದೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಸಾರ್ವಜನಿಕರೆಲ್ಲ ನಮಗೆ ಇಂಟಿಮೇಷನ್ ಇದೆ, ಅವರಾಗೆ ಬೀಗ ಹೊಡೆದು ಅವರೇ ಬೇರೆ ಕಡೆಯಿಂದ ರಿಪೇರಿ ಮಾಡಿಸ್ಕೊಂಡು ಅವರೇ ಲಾಕ್ ಆಗಿದ್ದಾರೆ. ತಪ್ಪಾಗುತ್ತೆ, ಅದು ತಪ್ಪಾಗಿ ಒಟ್ನಲ್ಲಿ ಅದಾಗಿದೆ. ಅದನ್ನ ನೀವು ನಿಮ್ ಕಾನೂನಲ್ಲಿ, ಯಾಕಂದ್ರೆ ಅದನ್ನ ನೀವು ತಹಸೀಲ್ದಾರ್ ಆಗಿದ್ರ ಅಥವಾ ಸರಿ. ಹಾಗಾಗಿ ನಿಮಗೆ ಏನು ಅಂದ್ರೆ ಜನ ಎದುರಾಕೊಂಡು ಕೆಲವೊಂದೆಲ್ಲ ನಾವು ಮಾಡಕ್ಕಾಗಲ್ಲ. ಇನ್ಸ್ಟಿಗೇಟ್ ಮಾಡಬಾರ್ದು, ಪ್ರವೋಕ್ ಮಾಡಬಾರ್ದು. ಜನ ಪಾಪ ಅವರು ಆ ಬಹುತೇಕರು ಅಸಹಾಯಕರು ದುರ್ಬಲರು ಇರ್ತಾರೆ. ಅಧಿಕಾರಿಗಳು ಬಂದಾಗ ಕೆಲವೊಂದ್ಸಲ ಆಕ್ರೋಶದಲ್ಲಿ ಮಾತಾಡ್ತಾರೆ. ಆದ್ರೆ ಅವ್ರು ಕಾನೂನು ಕೈಗೆ ತೆಗೆದುಕೊಂಡಾಗ ನೀವು ನಿಮ್ಮ ಡಿಸ್ಕ್ರಿಷನ್ ಕೆಲವೊಂದು ಬಳಸಬೇಕು. ಇವಾಗ ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ, ಇದು ಯಾವ ಸೀರಿಯಸ್ನೆಸ್, ವಾಟ್ ಇಸ್ ದ ಗ್ರಾವಿಟಿ ಆಫ್ ದ ಸಿಚುಯೇಷನ್. ಇಫ್ ವಿ ಮೂವ್ ಅಹೆಡ್
ಫಾರ್ ಟೇಕಿಂಗ್ ಅಗೇನ್ಸ್ಟ್ ಆಕ್ಷನ್ ಅಗೇನ್ಸ್ಟ್ ದೇಮ್ ಅಂದಾಗ ಇಟ್ ಮೇ ಲೀಡ್ ಟು ಸಮ್ ಅದರ್ ಥಿಂಗ್, ವೆರಿ ಬ್ಯಾಡ್ ಥಿಂಗ್. ಅದಕ್ಕಾಗದೆ ಇರೋಂಗೆ ಕೆಲವೊಂದು ಸಂದರ್ಭದಲ್ಲಿ ನೀವು ವಿವೇಚನೆಯನ್ನ ಬಳಸಿ ತೀರ್ಮಾನ ತಗೊಳ್ಬೇಕಾಗುತ್ತೆ. ನೀವು ಅದನ್ನ ಮಾಡಿದೀರ ಅಂತ ನಾನು ಭಾವಿಸ್ತೀನಿ. ಹಾಗೇನೆ ಅದೇ ತರಕ್ಕೆ ಇವತ್ತು ಅಲ್ಲೇನಾದ್ರು ಸಮಸ್ಯೆ ಇದ್ರೆ ದಯವಿಟ್ಟು ಅದನ್ನ ಕಳಿಸಿ. ಸಮಸ್ಯೆ ಇದ್ರೆ ಈಗ ನನ್ನ ಸಿಬ್ಬಂದಿಗಳನ್ನ ಕಳಿಸಿ ನಾನು ಸಾಲ್ವ್ ಮಾಡಿಸ್ಬೇಕು. ನನ್ನ ಸಿಬ್ಬಂದಿಗಳು ಬರ್ದೇ ಇರಂಗೆ ಅವರು ನನಗನ್ನಿಸ್ತಂಗೆ ಅವ್ರೇನ್ ಹೇಳಿರೋದು ನಿರ್ಣಯದ ಕಾಪಿ ಕೊಡಿ. ಅಲ್ಲ ಅವ್ರೇನ್ ಹೇಳಿರೋದು ಅವ್ರು ಬಂದು ಏನಿದೆಯೋ ರೆಸ್ಟೋರ್ ಮಾಡ್ಬಿಟ್ಟು ಹೋಗ್ಬಿಡ್ಲಿ. ಹಿಂದಿದ್ದು ಏನಿತ್ತು ಆ ತರ ರೆಸ್ಟೋರ್ ಮಾಡಿ ಮಾಡೋದಕ್ಕೆ ನಾನು ಸಿಬ್ಬಂದಿಗಳು ಹೋಗ್ತಾರೆ. ನನಗೆ ಗೊತ್ತಿದ್ದಂಗೆ ಅವ್ರಿಗೆ ಹೇಳಿರೋದು ನೀವು ಬಂದು ಅದನ್ನ ರೆಸ್ಟೋರ್ ಮಾಡೋದಕ್ಕೆ ಅವ್ರಿಗೆ ತೊಂದರೆ ಮಾಡಲ್ಲ. ಇಲ್ಲ, ನಾನು ನಿಮ್ಗೆ ತೋರಿಸ್ತೀನಿ, ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಅವರು ಮಾಡ್ಲಿ, ನಂದು ಅದ್ರಲ್ಲಿ ಏನು ಇದಿಲ್ಲ. ಏನಂದ್ರೆ ಬೇರೆನೂ ಸಾರ್ವಜನಿಕರದ್ದು ಕುಂದು ಕೊರತೆ ನೋಡ್ಬೇಕಲ್ವ ನಾನು. ಅವ್ರು ಬಂದು ಅರ್ಜಿ ಕೊಟ್ಟಾಗ ಮತ್ತೇನ್ ಮಾಡ್ತೀರಾ ಈಗ ಅವ್ರಿಗೆ ಊರವರು ಒಂದಷ್ಟು ವರ್ಗ ನೀವು ಬನ್ನಿ ಮಾಡಿ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಬೇಡ ಅಂತ ಇದ್ದಾರೆ ಅಲ್ವಾ. ಈಗ ನೀವು ಬೇಡ ಅಂತಿದ್ದಾರೆ ಅಂದ್ಕೊಂಡು ಮಾಡದೇ ಇದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ನನಗನ್ನಿಸ್ದಂಗೆ ಇವತ್ತು ನೀವು ನೀರೇನ್ ಕಟ್ ಮಾಡಿದ್ದೀರಾ, ಅವ್ರು ಅನ್ಕೊಳ್ತಿರೋದೇನು MLA ಹೇಳಿ ಕಟ್ ಮಾಡಿಸಿದಾನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವ್ರು ಹೇಳ್ತಿರೋದು ಸಂಬಂಧ ಇದೆ. ಯಾಕಂದ್ರೆ MLA ಇಂತಿಂತ ಸಣ್ಣ ವಿಚಾರಕ್ಕೆಲ್ಲ ಅವ್ರಿಗೆ ಅಲ್ಲಿ ಕಟ್ ಮಾಡ್ರಿ ಅಂದ್ರೆ MLA ಮುಂದ್ಸಲ ಗೆಲ್ಲಲ್ಲ, ಅದು ಆ ತರಕ್ ಮಾಡೋದಿಲ್ಲ. ಆದ್ರೆ ಈಗ ಅವರು ನೀರು ತೊಂದರೆ ಆಗಿದೆ, ಅದೇನಿದೆ ಮುಂದೆ ರೆಸ್ಟೋರ್ ಮಾಡ್ಬಿಡಿ ಅಂತಿದ್ದಾರೆ. ಅದೇನಾದ್ರು ಸಮಸ್ಯೆ ಇದ್ರೆ ಮಾತಾಡ್ಕೊಳ್ಳಿ ನೀವು. ಈಗ ಸುನಂದಾ ಜಯರಾಮ್ ನಿಮ್ಗೆ ಗೊತ್ತಿರ್ಬೋದು, 25 ವರ್ಷದಿಂದನೇ ZP ಮೆಂಬರ್ ಆಗಿದ್ದವರು. ಅವ್ರು ರಾಜ್ಯಾದ್ಯಂತ ಒಂದು ಮಹಿಳಾ ರೈತ ಹೋರಾಟಗಾರ್ತಿ ಗೆದ್ದಿರೋಂಥವ್ರು. ಅವ್ರಿಗೆ ಫೋನ್ ಮಾಡಿ, ಮೇಡಮ್ ನಮ್ಗೆ ಈ ತರಕ್ಕೆ ನಾವು ಬರ್ತೀವಿ, ಅದು ರೆಸ್ಟೋರ್ ಮಾಡ್ತೀವಿ ಅಥವಾ ಏನೋ ನಮ್ಮವ್ರು ಮಾಡ್ತಾರೆ, ನೀವು ನಮಗೆ ಅಲ್ಲಿ ನಮ್ಮವ್ರ ಮೇಲೆ ಏನು ದಬ್ಬಾಳಿಕೆ ಆಗದಿರೋ ನಮಗೆ ಖಾತ್ರಿ ಕೊಡ್ತೀರ ಮಾತಾಡಿ. ಈಗ ಹೇಳ್ತಾ ಇದ್ದೀರಾ ಅದು ಸಮಸ್ಯೆ ನನಗೆ ತಿಳಿದೇ ಇತ್ತು. ಅಲ್ಲಿ ಈ ತರ ಸಮಸ್ಯೆ ಆಗಿದೆ ಮೇಡಮ್. ಇಲ್ಲ ಇವತ್ತಾಗಿರೋದು ನಾವು ಕೇಳ್ತಾ ಇರೋ ಈಗ ನಮ್ಮ ಪ್ರಮೋದ್ ಅವ್ರು ಫೋನ್ ಮಾಡಿದಾಗ ನಮ್ಮ ಸಿಬ್ಬಂದಿಗಳನ್ನ ನಿರ್ಬಂಧ ಯಾರಿದ್ದೀರಾ ಅಂತ ಹೇಳಿದಾರೆ. ಅವ್ರು ಕೇಳ್ತಾ ಇರೋದು ನಾನು ಕಟ್ ಮಾಡ್ಬೇಕಾದ್ರೆ ಇಲ್ಲದೆ ಇರುವಂತ ಕಟ್ ಮಾಡ್ಬೇಕಾದ್ರೆ ನಿರ್ಬಂಧ ಇವಾಗ ಏನಕ್ಕೆ ನಿರ್ಬಂಧ ಅಂತ ಕೇಳ್ತಿದ್ದಾರೆ. ಮತ್ತೆ ಆಗಿದ್ರೆ ನಿಮ್ ಸಿಬ್ಬಂದಿನ ಕಳಿಸಿ ಅಲ್ಲಿ ಏನಾಗಿದೆ ಅಂತ ವಿಚಾರಿಸಿ. ಅದಕ್ಕೆ ನಾನು ಹೇಳ್ತಾ ಇರೋದು ಅವ್ರು ಅನ್ಕೊಳ್ತಾ ಇರೋದು ಏನಂದ್ರೆ ಈಗ ಅದಕ್ಕೆ ನಾವಿಷ್ಟು ಸಾರ್ವಜನಿಕವಾಗಿ ಹೇಳಿದ್ದೀವಿ. ಮುಂದೆ ಮೇಡಮ್ ಸಾರ್ವಜನಿಕವಾಗಿ ನಿಮ್ಗೆ ಹೇಳಿದ್ದೀವಿ, ನಾವು ನಿಮ್ಮನ್ನ ದಬ್ಬಾಳಿಕೆ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಮಾಹಿತಿ ಅಲ್ಲಿ ನಮ್ಗೇನಿದೆಯೋ ಅಲ್ಲಿ ದಾರಿಲಿ ಹೋಗ್ತಿದ್ವಿ, ನಾವು ಬೇರೆ ಬೇರೆ ಕಡೆ ಹೋಗುವಂತವ್ರು ಎಲ್ಲ ಒಂದ್ ಕಡೆ ಹೋಗ್ಬೇಕಾಯ್ತು, ಇಲ್ಲಿ ಬಂದಿದ್ವಿ. ಅದಕ್ಕೆ ಬಂದು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಊರವ್ರಿಗೆ ಬೇಜಾರಾಗಿ ಅಥವಾ ಇನ್ನೊಂದಷ್ಟು ಜನ ನಿಮ್ ಪರವಾಗಿರೋರು ವಿರುದ್ಧ ಆಗೋದು, ಸರ್ಕಾರದ ವಿರುದ್ಧನೋ ಅಥವಾ ರಾಜಕಾರಣಿಗಳ ವಿರುದ್ಧನೋ ಮಾಡೋಂಗಿದ್ರೆ ಅದಕ್ಕೆ ನಿಮ್ಮಲ್ಲಿ ಕಳಿಸಿ. ನೀವು ಅಕಸ್ಮಾತ್ ಆ ತರಕ್ಕೆ ಏನಾದ್ರು ಇದ್ರೆ ಅವ್ರಿಗೆ ಸುನಂದಾ ಜಯರಾಮ್ ಅವ್ರ ನಂಬರ್ ನಾನೇ ಕಳಿಸ್ಬೇಕಾದ್ರೆ ಒಂದ್ಸಲ ಮಾತಾಡಿ, ನಮ್ಮವ್ರು ಬರ್ತಿದ್ದಾರೆ ಮೇಡಮ್, ಅವ್ರಿಗೇನು ಅಲ್ಲಿ ತೊಂದರೆ ಆಗಿರೋ ನೋಡಿ ಅಂತ ಹೇಳಿ. ಯಾಕಂದ್ರೆ ನಿಮಗೂ ಅವ್ರಿಗೂ ಗಲಾಟೆ ಇಲ್ಲ. ನಿಮಗೂ ಅವ್ರಿಗೂ ನಗರಸಭೆಗೆ ನಾವು ಸೇರಬಾರ್ದು ಅಂತಿದ್ದಾರೆ ಹೊರತು, ನಗರಸಭೆಗೆ ಏನು ಟ್ಯಾಕ್ಸ್ ಕಟ್ಟಲ್ಲ ಅಂತಿದ್ದಾರೆ ಹೊರತು, ನೀವು ಅವ್ರ ಸರ್ಕಾರಿ ಅಧಿಕಾರಿಗಳನ್ನ ಹೊಡೆದು ಬಡ್ದು ಮಾಡೋ ಅಂತ ಇದಲ್ಲ. ಇನ್ನೊಂದು ಅವ್ರದ್ದೇನೋ ಒಂದು ಹೋರಾಟ ಮಾಡ್ತಾರೆ, ಅವ್ರೇನಾದ್ರು ಹಾಕೊಳ್ಳಿ. ಯಾರು ಅಲ್ಲ, ಅವ್ರ ಅದು ಕರ ನಿರಾಕರಣೆ ಹಾಕೊಂಡಿದ್ದಾರೆ. ಅದು ಪ್ರಜಾಪ್ರಭುತ್ವದಲ್ಲಿ ಇವತ್ತೆಲ್ಲ ಬಾರ್ಡೋಲಿ ಸತ್ಯಾಗ್ರಹ ಕೇಳಿದಿರಲ್ವಾ ನೀವು? ಕೇಸ್ ಹೋಗ್ಬೇಕಾದ್ರೆ ಯಾರು ಮಾಡಿದ್ದು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೂರತ್ ಹತ್ರ ಬಾರ್ಡೋಲಿ ಜಿಲ್ಲೆನಲ್ಲಿ ಬ್ರಿಟಿಷರಿಗೆ ತೆರಿಗೆ ಕಟ್ಟಲ್ಲ ಅಂತ ಗಾಂಧಿ ಅಲ್ಲಿ ತನಕ ಅವರು ವಲ್ಲಭಭಾಯ್ ಪಟೇಲ್ ಅಲ್ಲಿಗೆ ಹೋಗಿ ಬಾರ್ಡೋಲಿ ಸರ್ದಾರ್ ಅಂತ ಆಗಿದ್ದು. ಬಾರ್ಡೋಲಿಯ ಸರ್ದಾರ್ ಅಂತ ಬಂದಿದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿದ್ದು. ಕರ ನಿರಾಕರಣೆ ಅನ್ನೋದು ಭಾರತದ ಮಣ್ಣಿನಲ್ಲಿ ವ್ಯವಸ್ಥೆ ವಿರುದ್ಧ ಹೋರಾಡೋದಕ್ಕೆ ಬಡಜನರು, ಅಸಹಾಯಕರು, ನೇಟಿವ್ಸ್ ಬಳಸ್ತಾ ಇರುವಂತಹ ಒಂದು ಶಾಂತಿಯುತವಾದ ಅಹಿಂಸಾತ್ಮಕವಾದ ಒಂದು ಅಸ್ತ್ರ. ಹಾಗಾಗಿ ಅವ್ರೇನಾದ್ರೂ ಹೇಳ್ಕೊಳ್ಳಿ, ಟ್ಯಾಕ್ಸ್ ಇವತ್ತೆಲ್ಲ ನಾಳೆ ಕಟ್ಟಲೇಬೇಕು, ಅವ್ರಿಗೆ ದೇಶದ ಪ್ರಜೆಗಳೇ. ಅದು ನಗರಸಭೆ ಕಟ್ತಾರೋ ಗ್ರಾಮ ಪಂಚಾಯತಿ ಕಟ್ತಾರೋ, ಅದು ನೀವು ಅಕಸ್ಮಾತ್ ನೀವು ನಗರಸಭೆ ವ್ಯಾಪ್ತಿಗೆ ಬಂದಿದ್ದಾರೆ ಅಂದ್ರೆ ನೀವು ಕರ ವಸೂಲಿ ಮಾಡಬೇಕು ಅಂತ ಹೋದಾಗ ದಬ್ಬಾಳಿಕೆನ ಮಾಡೋಕ್ಕಾಗೋದಿಲ್ಲ. ಅದು ನಿಮ್ಮ ಇದು. ಇವಾಗ ಗ್ರಾಮಸ್ಥರ ನಿರ್ಣಯ ಅಲ್ಲ, ಗ್ರಾಮದ ಒಂದು ವರ್ಗದ ಜನರ ನಿರ್ಣಯ. ನೀವು ಅದನ್ನ ನೋಡ್ಬೇಕು. ಆಮೇಲೆ ಗ್ರಾಮ ಅವರು ಕಟ್ಟದೇ ಇರೋರು ಮುಂದಕ್ಕೆ ಅದು ಕರ ಇದಾಗ್ಬೋದು, ಏನಾಗ್ಬೋದು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀರಿನೊಂದು ಸಮಸ್ಯೆ ಇದೆಯಂತೆ, ದಯವಿಟ್ಟು ಬಗೆಹರಿಸಿ. ಆಮೇಲೆ ಆ ಊರಿನ ಜನ ಸಾಮಾನ್ಯ ಜನ ಅಲ್ಲ, ನಿಮ್ಗೆ ಗೊತ್ತಿರಲಿ. ಮದ್ದೂರಿನಲ್ಲೇ ಅತ್ಯಂತ 2 ಜನ ಹುತಾತ್ಮರಾಗಿರುವಂಥ 40 ವರ್ಷಗಳಿಂದ ಗುಂಡೂರಾವ್ ಹೋರಾಟ ಆಯ್ತಲ್ಲ 82ನಲ್ಲಿ, ಎಲ್ಲಿ ನರಗುಂದ ಹೋರಾಟ ಆಯ್ತಲ್ವ, ಆ ಸಂದರ್ಭದಲ್ಲಿ ಆ ಹೋರಾಟವನ್ನು ಬೆಂಬಲಿಸಿ 2 ಹುತಾತ್ಮರಾಗಿರೋ ಹುತಾತ್ಮರ ಕಲ್ಲು ಇವರೆಲ್ಲ ಧರಣಿ ಕೂತಿದ್ದಾರೆ. ಪಂಚಾಯತಿ ಕಾಂಪೌಂಡ್ ಒಳಗಡೆನೆ ಇದೆ. ಹಾಗಾಗಿ ಅದಕ್ಕೊಂದು ಇತಿಹಾಸ ಇರುವಂತವ್ರು ಯಾರನ್ನೇ ಆಗ್ಲಿ, ನಾವು ಆವಾಗ ಹೋರಾಟ ಮಾಡ್ತಿದ್ರು, ಇವಾಗ ಬಲ ಇಲ್ಲ ಅನ್ನೋ ತರ ಕನ್ಕೊಳ್ಳೋದು ಬೇಡ. ಇವ್ರು ಅವ್ರಿಗೆ ನೀವು ಮಾತಾಡಿ, ಸುನಂದಾ ಜಯರಾಮ್ ಅವ್ರಿಗೆ, ಮೇಡಮ್ ನಿಮ್ ಏನ್ ಹೋರಾಟ ಮಾಡ್ತೀರೋ ನನ್ಗೂ ಅದಕ್ಕೆ ಸಂಬಂಧ ಇಲ್ಲ, ಆದ್ರೆ ನಮ್ಗೆ ಈ ತರದ್ದು ಏನಾದ್ರು ಇದ್ರೆ, ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆ ಅಂದ್ರೆ ಅದನ್ನ ಬಗೆಹರಿಸೋ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ. ದಯವಿಟ್ಟು ನೀವು ಅದಕ್ಕೆ ಅವಕಾಶ ಕೊಡಿ. ಅಕಸ್ಮಾತ್ ಕೊಡೋದೇ ಬೇಡ ಅಂದ್ರೆ ನಾವು ಆವಾಗ ನಮಗೆ ಈ ತರ ಮಾಡಿದ್ದೀರಾ ಅಂತ ಕೇಳೋದಿಕ್ಕೆ ನಿಮ್ಗೆ ಹಕ್ಕಿರೋದಿಲ್ಲ ಅಥವಾ ತಪ್ಪಾಗುತ್ತೆ. ಹಾಗಾಗಿ ಅವಕಾಶ ಕೊಡಿ.